2026ರಲ್ಲಿ ಮೇಷರಾಶಿಯವರು ಸಕ್ಸಸ್ ಆಗಲಿಕ್ಕೆ ಇರುವ ದಾರಿ, ಶನಿಯ ವಕ್ರದೃಷ್ಟಿಯಿಂದ ತಪ್ಪಿಕೊಳ್ಳೋದು ಹೇಗೆ, ಒಂದು ಮುಗಿದ್ರೆ ಇನ್ನೊಂದು ಕಷ್ಟ ಯಾಕೆ ಬರ್ತಾ ಇರೋದು ಗೊತ್ತಾ? ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಿದ್ರೆ ಹೇಗೆ ಸ್ವಾಮಿ? ಬಾಳಿದಾಗ ಬರಲಿಲ್ಲ, ಬದುಕಿದಾಗ ಬರಲಿಲ್ಲ, ಆದರೆ ಸಾಯೋ ಸಮಯದಲ್ಲಿ ಶನಿ ಕಾಟ. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಗುರುದೇವ್, ಮೇಷರಾಶಿಯವರ 2026ನೇ ಸಾಲಿನ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾವ ದಾರಿಯಲ್ಲಿ ಹೋಗುವಂಥದ್ದು ಅದೃಷ್ಟವನ್ನು ತಂದುಕೊಡುತ್ತೆ, ಯಾವ ಕೆಲಸವನ್ನು ಮಾಡೋದು ಲಾಭದಾಯಕವಾಗಿರುತ್ತೆ, ಯಾವ ಕ್ಷೇತ್ರದಲ್ಲಿರುವವರು ಎಚ್ಚರಿಕೆಯಿಂದ ಇರಬೇಕು, ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಒಂದು 10ರಿಂದ 12 ನಿಮಿಷ ಟೈಮ್ ತಗೊಂಡು ಈ ವಿಡಿಯೋವನ್ನ ಪೂರ್ಣವಾಗಿ ನೋಡಿ. ಯಾಕಂದ್ರೆ ನಾನು ಕೊಡುವಂತಹ ಟಿಪ್ಸ್ ಬಹಳ ವಿಶೇಷವಾಗಿ ಅಧ್ಯಯನ ಮಾಡಿ ನಿಮಗೆ ಕೊಡ್ತಾ ಇದ್ದೇನೆ. ಇದರಿಂದಾಗಿ ನಿಮ್ಮ 2026ರ ಕಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗುವಂಥದ್ದಿರುತ್ತೆ. ಮೊದಲನೇ ಸಲ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ಮೇಷರಾಶಿಯ ಕುರಿತಾದಂತಹ ಒಂದಷ್ಟು ಮಾಹಿತಿಗಳನ್ನ ಮೊದಲು ನೀವೇ ನೋಡಬಹುದು. ವಿಶೇಷವಾಗಿ ನಿಮ್ಮೆಲ್ಲರಿಗೂ ಕೂಡ ಒಂದು ಯಂತ್ರವನ್ನ ಕೊಡ್ತಾ ಇದ್ದೇನೆ. ಈ ಯಂತ್ರವನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿ ಪ್ರಿಂಟ್ಔಟ್ ತಗೊಂಡು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ಈ ವರ್ಷ 2026 ನಿಮಗೆ ಬಹುಮುಖ್ಯವಾಗಿ ಲಾಭದಾಯಕವಾಗಿರುತ್ತೆ. ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸುಗಮವಾಗಿ ನಡೆಯುತ್ತದೆ. ಹಾಗೆ ಸಾಲ ಬಾಧೆ ಎಲ್ಲ ಸಮಸ್ಯೆಗಳ ನಿವಾರಣೆಗೆ ವಿಶೇಷ ಯಂತ್ರವನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ಔಟ್ ತಗೊಂಡು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಇದನ್ನು ಹೇಗೆ ಪಡ್ಕೊಳ್ಳೋದು, ಈ ಯಂತ್ರವನ್ನು ಹೇಗೆ ಪಡ್ಕೊಳ್ಳೋದು ಅಂದರೆ, ವಿಶೇಷವಾಗಿ ಒಂದು ದಿನ ಭವಿಷ್ಯದ ಅಪ್ಡೇಟ್ಗಳನ್ನು ನಮ್ಮ ಒಂದು ವಾಟ್ಸ್ಯಾಪ್ ಮುಖಾಂತರದಲ್ಲಿ ನಾವು ನೀಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಈ ಡಿಸ್ಕ್ರಿಪ್ಷನ್ನಲ್ಲಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಮೊದಲಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ವಾಟ್ಸಪ್ ಕಮ್ಯುನಿಟಿಗೆ ನೀವೆಲ್ಲರೂ ಕೂಡ ಜಾಯಿನ್ ಆಗ್ಬೋದು. ಇದರಿಂದಾಗಿ ನಿಮ್ಮ ದಿನ ಭವಿಷ್ಯದ ಅಪ್ಡೇಟ್ಗಳನ್ನು ನೇರವಾಗಿ ನಿಮ್ಮ ವಾಟ್ಸಪ್ನಲ್ಲೇ ಪಡ್ಕೊಳ್ಬೋದು. ಜೊತೆಗೆ ಈ ವಿಶೇಷ ಯಂತ್ರವನ್ನು ಕೂಡ ನೀವು ವಾಟ್ಸಪ್ ಮುಖಾಂತರ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಎಲ್ಲರಿಗೂ ಕೂಡ ಶುಭವಾಗಲಿ. ಇನ್ನು ಈ ವರ್ಷ ಇರುವಂತಹ ಒಂದಷ್ಟು ಗ್ರಹಗತಿಗಳ ಸಂಚಾರ ಫಲವನ್ನು ನೋಡಿಕೊಂಡು ಆನಂತರ ಭವಿಷ್ಯದ ಕಡೆ ಹೋಗೋದಾಯ್ತು ಅಂದರೆ, ಜೂನ್ 8ರಂದು ಗುರುಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಯ ಪ್ರವೇಶವನ್ನ ಮಾಡ್ತಾನೆ. ಅಕ್ಟೋಬರ್ 31ಕ್ಕೆ ಕಟಕ ರಾಶಿಯಿಂದ ಸಿಂಹರಾಶಿಯ ಪ್ರವೇಶ ಮಾಡತಕ್ಕಂಥದ್ದು. 2026 ಡಿಸೆಂಬರ್ 13ಕ್ಕೆ ವಕ್ರೆಯಾಗುವ ಸಾಧ್ಯತೆ ಕೂಡ ಇರ್ತದೆ. ಶನಿಗ್ರಹ ಇಡೀ ವರ್ಷ ಮೀನರಾಶಿಯಲ್ಲೇ ಇರುವಂಥದ್ದು. ಇನ್ನು ರಾಹು ಗ್ರಹ ಡಿಸೆಂಬರ್ 5ಕ್ಕೆ ಮಕರ ರಾಶಿಯ ಪ್ರವೇಶ ಮಾಡ್ತಾನೆ. ಇನ್ನು ಅದೇ ದಿನ ಕೇತು ಗ್ರಹ ಕಟಕ ರಾಶಿಯ ಪ್ರವೇಶವನ್ನ ಮಾಡ್ತಾನೆ. ಈ ಸಂಚಾರಗಳು ನಿಮ್ಮ ರಾಶಿಗೆ ಹೇಗೆ ಪರಿಣಾಮವನ್ನ ಕೊಡುತ್ತೆ ಅಂತಕ್ಕಂಥದ್ದನ್ನ ನೋಡೋಣ. ಮೇಷರಾಶಿ ಅಂದ್ರೆ ಮೊದಲ ಹೆಜ್ಜೆ, ಮೊದಲ ಮೆಟ್ಟಲು, ಮೊದಲ ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥವನು ಕುಜ ಆಗಿರ್ತಾನೆ. ಈ ಮೇಷರಾಶಿಯವರ ಸಾಮಾನ್ಯ ಗುಣ ಏನು ಅಂದ್ರೆ, ಎಲ್ಲದರಲ್ಲೂ ಕೂಡ ಸ್ವಲ್ಪ ಆತುರ ಇರುತ್ತೆ. ಇವರಿಗೆ ಸಿಟ್ಟು ಬರುತ್ತೆ. ಸಿಟ್ಟು ನೀರ ಮೇಲಿನ ಗುಳ್ಳೆ ಇದ್ದಂಗೆ. ಅಂದ್ರೆ ಒಂದು ಕ್ಷಣಿಕವಾದಂತಹ ಸಿಟ್ಟನ್ನ ಇವರು ವ್ಯಕ್ತಪಡಿಸ್ತಾ ಇರ್ತಾರೆ. ಹುಟ್ಟು ನಾಯಕರಾಗಿರುವಂತಹ ಮೇಷರಾಶಿಯವರು ಯಾರ ಕೈ ಕೆಳಗೂ ಕೂಡ ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಹೊಸ ದಾರಿಯನ್ನ ಹುಡುಕಿ ಆ ದಾರಿಯನ್ನ ನಿರ್ಮಿಸುವಲ್ಲಿ ಮೇಷರಾಶಿಯವರು ನಿಪುಣರು. ಇವರನ್ನ ಬೇರೆಯವ್ರು ನೋಡಿದಾಗ ಏನಪ್ಪಾ ಇವರಿಗೆ ದುರಹಂಕಾರ ಅಂತ ಅನ್ಕೊಳ್ತಾರೆ. ಬಟ್ ಅದು ದುರಹಂಕಾರ ಅಲ್ಲ, ಆತ್ಮಸ್ಥೈರ್ಯ, ಆತ್ಮಾಭಿಮಾನ ಅಂತಕ್ಕಂಥದ್ದು. ಈ ಮೇಷರಾಶಿಯವರ ಮನಸ್ಸು ಸದಾ ಹೊಸ ಆಲೋಚನೆಗಳು, ಹೊಸ ಒಂದು ದಾರಿಯನ್ನ ಹುಡುಕ್ತಾನೆ ಇರುತ್ತೆ. ಮೇಲ್ನೋಟಕ್ಕೆ ಇವ್ರನ್ನ ನೋಡಿದ್ರೆ ಹಠಮಾರಿಗಳು, ಕೋಪಿಷ್ಟ್ರಂತೆ ಎಲ್ಲರೂ ಕೂಡ ಅದೇ ತರ ಅನ್ಕೊಳ್ಳೋದು. ಆದ್ರೆ ಇವರು ಕೋಪಿಷ್ಟ್ರಲ್ಲ, ಇವರು ತುಂಬಾ ಒಳ್ಳೆ ಮಕ್ಕಳ ಹೃದಯವುಳ್ಳಂತಹ ವ್ಯಕ್ತಿಗಳಾಗಿರ್ತಾರೆ. ಇವರ ಮನಸ್ಸು ಗೆಲ್ಲೋದಕ್ಕೆ ಇವರನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು ಅಷ್ಟೇ. ನೀವೇನಾದ್ರೂ ಇವರ ಮುಂದೆ ದುರಹಂಕಾರ ತೋರಿಸಿದ್ರೆ ಅವರು ನಿಮ್ಗೆ ಡಬಲ್ ದುರಹಂಕಾರ ತೋರಿಸ್ತಾರೆ. ನೀವು ಅವರ ಜೊತೆ ಮಕ್ಕಳಾಗಿ ಮಾತಾಡಿದ್ರೆ, ಪ್ರೀತಿಯಿಂದ ಮಾತಾಡಿದ್ರೆ ಖಂಡಿತ ಕರಗ್ತಾರೆ. ಈ ಮೇಷರಾಶಿಯವರು ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದ್ರೆ, ಇವ್ರಿಗೆ ಯಾರಾದ್ರೂ ಮೋಸ ಮಾಡಿದ್ರೆ ಅದನ್ನ ಖಂಡಿತವಾಗ್ಲೂ ಸಹಿಸೋದಿಲ್ಲ. ಇವ್ರಿಗೆ ಅತ್ಯುತ್ತಮ ಸ್ನೇಹಿತರಿರ್ತಾರೆ. ಕಷ್ಟದಲ್ಲಿ ನಮ್ಮ ಸ್ನೇಹಿತ ಇದ್ದಾನೆ ಅಂತ ಗೊತ್ತಾದ್ರೆ ತಕ್ಷಣ ಸಹಾಯವನ್ನ ಮಾಡ್ತಾರೆ. ಆದ್ರೆ
ಬಹಳಷ್ಟು ಬಾರಿ ಇದೇ ಸ್ನೇಹಿತರಿಂದ ಇವರು ಮೋಸ ಹೋಗುವಂಥದ್ದು ಇದೆ. ಆಮೇಲೆ ಇವರು ನೇರ ಮಾತುಗಾರರಾಗಿರ್ತಾರೆ. ಯಾರನ್ನಾದ್ರೂ ಇಷ್ಟಪಟ್ರೆ ಅವರನ್ನ ರಕ್ಷಿಸ್ಕೊಳ್ಳಿಕ್ಕೆ, ಅವರನ್ನ ಕಾಪಾಡಿಕೊಳ್ಳಿಕ್ಕೆ ಒಬ್ಬ ಯೋಧನ ತರ ಹೋರಾಟವನ್ನ ಕೂಡ ಮಾಡ್ತಾರೆ. ಇವರೇನಾದ್ರೂ ಪೊಲೀಸು, ಸೈನ್ಯ, ಕ್ರೀಡೆ ಅಥವಾ ಉದ್ಯಮ, ರಾಜಕಾರಣಿಗಳಾಯ್ತು ಅಂದ್ರೆ ತುಂಬಾ ಯಶಸ್ವಿ ವ್ಯಕ್ತಿಗಳು ಕೂಡ ಆಗ್ತಾರೆ. ಇನ್ನ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡೋದು ಇವ್ರಿಗಷ್ಟಾಗಿ ಇಷ್ಟ ಆಗೋದಿಲ್ಲ. ಯಾರ ಕೈ ಕೆಳಗೂ ಕೂಡ ಇರೋದಕ್ಕೆ ಇಷ್ಟಪಡೋದಿಲ್ಲ. ಮೇಷರಾಶಿಯವರಿಗೆ ಒಂದು ಟಿಪ್ ಏನಪ್ಪಾ ಅಂತಂದ್ರೆ, ನೀವು ಯಾವುದೇ ನಿರ್ಧಾರ ತಗೋಬೇಕಾದ್ರೂ ಕೂಡ ಸ್ವಲ್ಪ ಯೋಚನೆ ಮಾಡಿ ನಿಧಾನವಾಗಿ ತಾಳ್ಮೆಯಿಂದ ನಿರ್ಧಾರವನ್ನ ತಗೋಬೇಕಾಗತ್ತೆ. ಬೋರ್ ಆಯ್ತು ಅಥವಾ ಸರಿಯಾಗಿ ಆಗ್ತಾ ಇಲ್ಲ ಅಂದಾಗ ನಿಮ್ಮ ಕೈಗೆ ಎತ್ಕೊಂಡಿರೋ ಕೆಲಸವನ್ನ ಪೂರ್ಣ ಮಾಡದೆ ಬಿಡಬೇಡಿ. ಅದನ್ನ ಎಷ್ಟೇ ಕಷ್ಟ ಬಂದ್ರೂ ಕೂಡ ಪೂರ್ತಿ ಮಾಡಿ. ಮೇಷರಾಶಿಯವರಿಗೆ ಇದೇನಾದ್ರೂ ಹೌದು ಅಂತ ಅನ್ಸಿದ್ರೆ ಜೈ ಆಂಜನೇಯ ಅಂತ ಹೇಳಿ ಕಮೆಂಟ್ ಮಾಡಿ. ಯಾಕಂದ್ರೆ ನೀವು ಆಂಜನೇಯನ ಪೂಜೆ ಮಾಡಿದಾಗ್ಲೇ ಜೀವನದಲ್ಲಿ ಯಶಸ್ವಿ ಆಗೋದಕ್ಕೆ ಸಾಧ್ಯ. 2026 ಅಂದಾಗ ಸೂರ್ಯನ ವರ್ಷ ಅಂತಕ್ಕಂಥದ್ದು, ಸೂರ್ಯನ ಒಂದಷ್ಟು ತೀವ್ರವಾದಂತಹ ಕಿರಣಗಳು ಹೊಸತನವನ್ನ ಸೂಚಿಸ್ತದೆ. ಅದೇ ರೀತಿ ಮೇಷರಾಶಿಯವರಿಗೆ ಒಂದು ಹೊಸತನ ಅವರ ಜೀವನದಲ್ಲಿ ಬರಬೇಕು. ಯಾಕಂದ್ರೆ ನಾವು ನಿಂತ ನೀರಾಗಬಾರ್ದು, ಅಭಿವೃದ್ಧಿ ಆಗಬೇಕು, 3ಕ್ಕೆ ನಿಲ್ಲಬಾರ್ದು, 6ಕ್ಕೆ ಏರಬೇಕು ಅಂದಾಗ ಹೊಸ ಹೊಸ ಒಂದು ತಂತ್ರಜ್ಞಾನ ಆಗಿರ್ಬೋದು, ಈಗ AI ಎಲ್ಲವೂ ಬಂದಿರುವಂಥದ್ದಿದೆ. ಇದನ್ನ ನಮಗೆ ಎಷ್ಟಾಗುತ್ತೋ ಅಷ್ಟು ಕಲಿತಾಗ 2026 ನಿಮ್ಮದು ಸಕ್ಸಸ್ ಆಗುತ್ತೆ. ಇನ್ನ ನಿಮ್ಮ ಕೆಲಸ ಕಾರ್ಯ ವೃತ್ತಿ ಜೀವನದ ಬಗ್ಗೆ ನೋಡೋದಾಯ್ತು ಅಂದ್ರೆ, ವರ್ಷದ ಮೊದಲ ಅರ್ಧದಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳು ಎಲ್ಲದರಲ್ಲೂ ಕೂಡ ಸ್ವಲ್ಪ ವಿಳಂಬ ಅಂತಕ್ಕಂಥದ್ದಾಗ್ಬೋದು. ನೀವು ಕೈ ಹಾಕಿದ ಕೆಲಸಗಳೆಲ್ಲವೂ ಕೂಡ ಅಡೆತಡೆಗಳಿಂದ ಕೂಡಿರ್ತಕ್ಕಂಥದ್ದಾಗಿರುತ್ತೆ. ನಿಮ್ಮ ಹಣಕಾಸಿನ ವಿಚಾರಗಳಾಗಿರ್ಬೋದು ಅಥವಾ ಒಂದಷ್ಟು ವೃತ್ತಿ ಜೀವನ, ಒಂದಷ್ಟು ಪ್ರಮೋಷನ್ ಎಕ್ಸ್ಪೆಕ್ಟೇಷನ್ ಇತ್ತು ಅಂದ್ರೆ ಸ್ವಲ್ಪ ಎಲ್ಲ ತಡ ಆಗುವಂತಹ ಲಕ್ಷಣಗಳು 2026ರ ಮೊದಲ ಅರ್ಧದಲ್ಲಿ ಇರುವಂಥದ್ದು. ತಾಳ್ಮೆಯಿಂದ ಮುಂದುವರೆದಾಗ ನಿಮ್ಮ ಸಮಸ್ಯೆಗಳೆಲ್ಲ ಬಹುತೇಕ ಕಮ್ಮಿ ಆಗುತ್ತೆ. ಇನ್ನು ಮೇ ಜೂನ್ ತಿಂಗಳ ನಂತರದಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಪ್ರಮೋಷನ್ಗಳೆಲ್ಲವೂ ಪ್ರಾಪ್ತಿಯಾಗುವಂಥದ್ದು ಕೂಡ ಇದೆ. ಜುಲೈ ತಿಂಗಳ ನಂತರದಲ್ಲಿ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಗಣನೀಯ ಯಶಸ್ಸನ್ನು ಕೂಡ ನೀವು ನಿರೀಕ್ಷಿಸಬಹುದು. ಹೊಸ ಯೋಜನೆ, ಹೊಸ ಬಿಸ್ನೆಸ್ ಏನಾದರೂ ಮಾಡಬೇಕು ಅಂದ್ರೆ ಜುಲೈ ನಂತರದಲ್ಲಿ ಮಾಡೋದು ಶುಭವನ್ನ ನಿಮಗೆ ಕೊಡುತ್ತೆ. ಇನ್ನ ಪ್ರೀತಿ ಪ್ರೇಮ ವಿಚಾರವನ್ನ, ಗಂಡ ಹೆಂಡತಿ ದಾಂಪತ್ಯವನ್ನ ನೋಡೋದಾಯ್ತು ಅಂದ್ರೆ ಗಂಡ ಹೆಂಡತಿ ನಡುವೆ ವರ್ಷದ ಮೊದಲಾರ್ಧದಲ್ಲಿ ಒಂದಷ್ಟು ಕ್ಲೋಸ್ನೆಸ್ ಆಗುವಂಥದ್ದು, ಒಂದು ಬಾಂಡಿಂಗ್ ಚೆನ್ನಾಗಾಗುವಂಥದ್ದು ಈ ಲಕ್ಷಣಗಳು ಬಂದ್ರೆ, ಇನ್ನು ಮಧ್ಯದಲ್ಲಿ ಒಂದಷ್ಟು ಕಲಹಗಳು, ಜಗಳಗಳು ಕೂಡ ಬರಬಹುದು ಪ್ರೀತಿ ಪ್ರೇಮ ವಿಚಾರಗಳಲ್ಲಿ. ಅದನ್ನ ನೀವು ಸ್ವಲ್ಪ ತಾಳ್ಮೆಯಿಂದ ಎದುರಿಸಬೇಕಾಗತ್ತೆ. ಇದಕ್ಕೆ ಮೂಲ ಕಾರಣ ಒಂದಷ್ಟು ಅನುಮಾನಗಳು, ಅಸೂಯೆ ಅಂತಕ್ಕಂಥದ್ದು ಕೂಡ ಇಬ್ಬರ ನಡುವೆ ಬಂದು ಒಂದು ರಿಲೇಶನ್ಶಿಪ್ಪು, ಆ ರಿಲೇಶನ್ಶಿಪ್ ಅನ್ನೋದು ಅಣ್ಣ ತಂಗಿ ಸಂಬಂಧ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳಂತಕ್ಕಂಥದ್ದು ನೀವೇ ತಂದುಕೊಳ್ಳುವಂತಹ ಲಕ್ಷಣಗಳು ಕೂಡ ಇರುತ್ತೆ. ನಿಮ್ಮ ಒಂದು ರಿಲೇಶನ್ಶಿಪ್ ಅಂದ್ರೆ 3ನೇ ವ್ಯಕ್ತಿ ಮಾತನ್ನ ಯಾವುದೇ ಕಾರಣಕ್ಕೂ ಕೂಡ ಮೇಷರಾಶಿಯವರು ಇಲ್ಲಿ ಕೇಳಬಾರದು. ಏನಾದ್ರೂ ಸಮಸ್ಯೆಗಳು ಬಂದಾಗ ಆಗಿಂದಾಗ ಅಲ್ಲೇ ಅದನ್ನ ಪರಿಹಾರ ಮಾಡ್ಕೊಳ್ಳೋದು ಮೇಷರಾಶಿಯವರಿಗೆ ಒಳ್ಳೆಯದು. ಹಾಗೆ ಈ ವರ್ಷದಲ್ಲಿ ಒಂದಷ್ಟು ಅನಗತ್ಯ ಖರ್ಚುಗಳು ಕೂಡ ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ. ಈ ಖರ್ಚುಗಳನ್ನ ನೀವು ಯಾವುದು ಬೇಕು ಯಾವುದು ಬೇಡ ಅಂತಕ್ಕಂತಹ ನಿರ್ಣಯವನ್ನ ನೀವೇ ಯೋಚನೆ ಮಾಡಿ ಆನಂತರದಲ್ಲಿ ಆ ಖರ್ಚುಗಳನ್ನ ಮಾಡೋದು ಉತ್ತಮ. ಈ ವರ್ಷ ಜನವರಿ, ಫೆಬ್ರವರಿ, ಮೇ, ಜೂನ್ ಮತ್ತು ಆಗಸ್ಟ್ ತಿಂಗಳಲ್ಲಿ ಒಂದಷ್ಟು ಫೈನಾನ್ಷಿಯಲ್ ಲಾಭಗಳು, ಒಂದಷ್ಟು ಆರ್ಥಿಕ ಲಾಭಗಳು ನಿಮಗಾಗತ್ತೆ. ಕುಟುಂಬದ ವಾತಾವರಣ ಬಹಳಷ್ಟು ಶುಭಕರವಾಗಿರುತ್ತೆ. ಮನೆಯಲ್ಲಿ ಒಂದಷ್ಟು ಶುಭ ಕಾರ್ಯಗಳಾಗುವಂಥದ್ದು, ಒಂದಷ್ಟು ಗ್ಯಾದರಿಂಗ್, ಫ್ಯಾಮಿಲಿ ಗ್ಯಾದರಿಂಗ್ ಆಗುವಂಥದ್ದು. ಈ ಗ್ಯಾದರಿಂಗ್ ನಲ್ಲಿ ಒಂದಷ್ಟು ಮನಸ್ತಾಪಗಳು ಕೂಡ ಆಗುವಂಥದ್ದಿದೆ. ಶುಭ ಕಾರ್ಯಗಳಂದಾಗ ಬರುವಂತಹ ಒಂದಷ್ಟು ಮನಸ್ತಾಪಗಳನ್ನ ಆಗಿಂದಾಗ ಅಲ್ಲೇ ಬಗೆಹರಿಸ್ಕೊಳ್ಳೋದು ಉತ್ತಮ ಫಲವನ್ನ ಕೂಡ ನಿಮಗೆ ಕೊಡುತ್ತೆ. ಇನ್ನು ಜೂನ್ ಜುಲೈ ತಿಂಗಳಲ್ಲಿ ಒಂದಷ್ಟು ಆಹಾರ ಸಂಬಂಧಪಟ್ಟಂತ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟ ಫುಡ್ ಪಾಯ್ಸನಿಂಗ್ ಈ ರೀತಿ ಸಮಸ್ಯೆಗಳು, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳಿರೋದ್ರಿಂದ ವರ್ಷದ ಮೊದಲಿಂದಲೇ ಒಂದಷ್ಟು ಹೆಲ್ದಿ ತಿನ್ನುವಂತ ಒಂದು ಅಭ್ಯಾಸವನ್ನ ಕೂಡ ನೀವು ಮಾಡ್ಕೊಳ್ಳಿ. ಧ್ಯಾನ, ವಾಕಿಂಗ್ ಮಾಡುವಂಥದ್ದು, ಜಿಮ್ಗೆ ಹೋಗುವಂಥದ್ದು, ಯೋಗ ಮಾಡುವಂಥದ್ದು ಇದೆಲ್ಲವೂ ಕೂಡ ನಿಮ್ಮ ಆರೋಗ್ಯವನ್ನ ಸಮತೋಲನವಾಗಿ ಇಡುತ್ತೆ. ಇನ್ನು ಕೆಲಸ ಹುಡುಕುವಂಥವರು ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಹೊಸ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡಿ, ಇದು ನಿಮಗೆ ಶುಭವನ್ನ ಕೊಡುತ್ತೆ. ಸಾಲ ಬಾಧೆಯಿಂದ ನರಳುತ್ತಿರುವಂಥವರು ಮೇ ಅಥವಾ ಜೂನ್ ತಿಂಗಳಲ್ಲಿ ನಿಮ್ಮ ಸಾಲ ಬಾಧೆಗಳೆಲ್ಲವೂ ಕೂಡ ತೀರುವಂತಹ ಲಕ್ಷಣಗಳು ಕೂಡ ಇದೆ. ಮೇಷರಾಶಿಯವರು ಸ್ವಲ್ಪ ಡಿಪ್ರೆಷನ್ಗೆ ಏನಾದರೂ ಹೋಗಿತ್ತು ಅಂದ್ರೆ ಜೂನ್ ಜುಲೈ ತಿಂಗಳಲ್ಲಿ ಒಂದಷ್ಟು ಈ ಡಿಪ್ರೆಷನ್ನಿಂದ ಹೊರಗಡೆ ಬಂದು
ಜೀವನದಲ್ಲಿ ಅಭಿವೃದ್ಧಿ ಕೂಡ ನಿಮ್ಮಲ್ಲಾಗುತ್ತೆ. ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಒಂದಷ್ಟು ಪ್ರಯಾಣಗಳು ಕೂಡ ಆಗಬಹುದು, ಅಥವಾ ಒಂದು ಹೊಸ ಯೋಜನೆ ಕೂಡ ನಿಮ್ಮನ್ನ ಹುಡುಕಿಕೊಂಡು ಬರಬಹುದು. ಇದರಿಂದಾಗಿ ಬಹುತೇಕ ಲಾಭದಾಯಕವಾಗಿರುವಂತಹ ಮಾಸಗಳು ಕೂಡ ನಿಮಗಿರುತ್ತೆ. ಖರ್ಚು ವೆಚ್ಚಗಳನ್ನ ಸ್ವಲ್ಪ ನಿಯಂತ್ರಣ ಮಾಡಿ, ಬರಬಹುದಾದ ಕಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗ್ಲಿಕ್ಕೆ ಇದೇ ದಾರಿ ಇರುವಂಥದ್ದು. ಸ್ವಲ್ಪ ನೀವು ತಾಳ್ಮೆಯಿಂದ ತಗೋಬೇಕಾಗತ್ತೆ. ನಿರ್ಧಾರವನ್ನ ಮಾಡಬೇಕಾದ್ರೆ ಹಲವಾರು ಬಾರಿ ಯೋಚನೆಯನ್ನ ಮಾಡಬೇಕಾಗತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನ ಕೊಡಿ, ಹೆಚ್ಚು ಒತ್ತನ್ನ ಕೂಡ ನೀಡಬೇಕಾಗುತ್ತೆ. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯ ತರ ಜೀವನವನ್ನ ನಡೆಸ್ತಾ ಇರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದಿದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಆಗ್ತಾರೆ. ಅದಕ್ಕೆ ಮೂಲ ಕಾರಣ ಏನಪ್ಪಾ ಅಂತ ನೋಡೋದಾಯ್ತು ಅಂದ್ರೆ, ನಾವು ಯಾವ ದಾರಿಯಲ್ಲಿ ಹೋದ್ರೆ ಸಕ್ಸಸ್ ಆಗ್ತೀನಿ ಅಂತ ಹೇಳಿ ಅವರ ಜಾತಕದಲ್ಲಿ ಇರುತ್ತೆ. ಅದನ್ನ ನೋಡಿ ಅವರು ಆ ದಾರಿಯಲ್ಲಿ ಹೋಗಿರ್ತಾರೆ. ಅದರಿಂದಾಗಿ ಅವರ ಜೀವನ ಅಭಿವೃದ್ಧಿ ಆಗಿರುತ್ತೆ. ನೀವು ಕೂಡ ನುರಿತ ಜ್ಯೋತಿಷ್ಯರ ಹತ್ರ ನಿಮ್ಮ ಜಾತಕಗಳನ್ನ ತೋರಿಸಿ ನಿಮಗೆ ಆಗುವಂತಹ ಸೂಟೇಬಲ್ ಕೆಲಸ ಯಾವುದು, ನಿಮಗೆ ಸೂಟ್ ಆಗುವಂತಹ ನಂಬರ್ ಯಾವುದು, ನಿಮಗೆ ಸೂಟ್ ಆಗುವಂತಹ ಬಣ್ಣ ಯಾವುದು ಅಂತ ತಿಳ್ಕೊಂಡು ಅದನ್ನ ನಿಮ್ಮ ಜೀವನದಲ್ಲಿ ಬಳಸ್ಕೊಳ್ಳಿ. ಅದನ್ನ ಬಳಸೋದ್ರಿಂದ ನಿಮ್ಮ ಹೆಸರು ನಿಮಗೆ ಅದೃಷ್ಟ ತರ್ತಾ ಇದೆಯಾ ಇಲ್ವೋ, ಎಲ್ಲವೂ ಕೂಡ ನಿಮಗೆ ಅದೃಷ್ಟ ತರ್ತಕ್ಕಂಥ ವಿಚಾರಗಳೇ ಸರಿ. ಹಾಗಾಗಿ ಇದನ್ನ ಪರಿಶೀಲನೆ ಮಾಡಿಕೊಳ್ಳಿ. 2025ರಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಹಾಳಾಗ್ಲಿಕ್ಕೆ ಅಥವಾ ಕೊನೆ ಹಂತದವರೆಗೂ ಬಂದು ನಿಮ್ಮ ಕೆಲಸಗಳು ಕೆಡಲಿಕ್ಕೆ ಮೂಲ ಕಾರಣಗಳೇನು ಅಂತ ಗೊತ್ತಾ? ಅದು 2 ಕಾರಣಗಳು. ಒಂದು ದೈವ ಬಲ ಇಲ್ಲದೆ ಇರುವಂಥದ್ದು, ಇನ್ನೊಂದು ಜನಗಳ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಏನಾಗುತ್ತೆ, ನಮ್ಮ ಕುಟುಂಬದವರು ಅಥವಾ ನಮ್ಮ ಹಿತೈಷಿಗಳು ಅಂತ ಹೇಳಿಕೊಂಡು ನಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳಾಗಿರ್ಬೋದು, ಅಥವಾ ನೇರವಾಗಿ ನಮ್ಮ ಶತ್ರುಗಳೇ ಆಗಿರ್ಬೋದು, ನಮ್ಮ ಮೇಲೆ ಯಾವಾಗಲೂ ಕೆಟ್ಟ ದೃಷ್ಟಿಯನ್ನು ಇಟ್ಟಿರ್ತಾರೆ. ಯಾವಾಗ ಅಂದರೆ, ನಾವೇನೋ ಕೆಲಸ ಕಾರ್ಯವನ್ನು ಮಾಡಬೇಕು ಅಂದ್ಕೊಂಡು ಎಲ್ಲರ ಹತ್ರ ವಿಚಾರವನ್ನು ಡಿಸ್ಕಸ್ ಮಾಡ್ತಾ ಇರ್ತೇವೆ, ಹೇಗೆ ಮಾಡ್ಬೋದು ಅಂತ ಹೇಳಿ. ಕೆಲಸ ಆಗೋದಕ್ಕಿಂತ ಮುಂಚೆನೇ ಮಾತಾಡ್ತಾ ಇರ್ತೇವೆ. ಆಗ ಏನಾಗುತ್ತೆ, ಈ ಜನಗಳು ಹೊಟ್ಟೆ ಕಿಚ್ಚಿನಿಂದಾಗಿರ್ಬೋದು, ಅಥವಾ ಅವ್ರು ನನ್ನಿಂದ ಮುಂದೆ ಹೋಗ್ತಾ ಇದ್ದಾನಲ್ಲ ಅಂತ ಹೇಳಿ ಕೆಲವೊಬ್ಬರು ಆ ರೀತಿಯಾಗಿರ್ತಕ್ಕಂತಹ ಯೋಚನೆಗಳನ್ನು ಮಾಡಿದಾಗ ನಮ್ಮ ಜೀವನ ಅಭಿವೃದ್ಧಿಯಾಗದಿರಲಿ, ಅವರ ಒಂದು ಕೆಟ್ಟ ದೃಷ್ಟಿಗಳು, ಇದನ್ನೇ ನರದೃಷ್ಟಿ ಅಂತ ಹೇಳ್ತಕ್ಕಂಥದ್ದು. ಈ ನರದೃಷ್ಟಿ ಬಂದಾಗ ಖಂಡಿತವಾಗ್ಲೂ ಕೆಲಸ ಹಾಳಾಗುತ್ತೆ. ಇದಕ್ಕೆ ಪರಿಹಾರ ಏನು ಖಂಡಿತವಾಗ್ಲೂ ಹೇಳ್ತೇನೆ. ಇದರ ಜೊತೆಯಲ್ಲಿ ದೈವ ಬಲ ಯಾವಾಗ ಇರುತ್ತೆ, ನಾವು ಪೂಜೆ ಪುನಸ್ಕಾರವನ್ನ ಮಾಡ್ತಾ ಇದ್ದಾಗ ನಮಗೆ ಎಲ್ಲಾ ರೀತಿ ದೈವ ಬಲ ಇರುತ್ತೆ ಅಂತಲ್ಲ. ಒಂದು ನಮಗೆ ದೇವರ ಅನುಗ್ರಹ ಅಂತಕ್ಕಂಥದ್ದು, ದೇವರ ದೃಷ್ಟಿ ನಮ್ಮ ಮೇಲೆ ಇರಬೇಕಾಗತ್ತೆ. ಇದಕ್ಕೆ ಮೂಲವಾಗಿ ನಮ್ಮ ಒಂದು ಜಾತಕಗಳು ಬಲಿಷ್ಠವಾಗಿದ್ದಾಗ, ಈ ಒಂದು 9 ಗ್ರಹಗಳು ನಮ್ಮ ಜಾತಕದಲ್ಲಿ ಒಳ್ಳೆ ಪೊಸಿಷನ್ಗಳಲ್ಲಿದ್ದಾಗ ನಮ್ಮ ಜೀವನದಲ್ಲಿ ಅದೃಷ್ಟ ಅಂತಕ್ಕಂಥದ್ದು ಇರುತ್ತೆ. ಈ ಅದೃಷ್ಟ ಇಲ್ಲದಿರುವಾಗ, ಅಥವಾ ನಾವು ಅಂದುಕೊಂಡ ಕೆಲಸ ಕಾರ್ಯಗಳು ಸರಿಯಾಗಿ ಆಗದೇ ಇರುವಾಗ ಹಲವಾರು ಸಮಸ್ಯೆಗಳು ನಮ್ಮ ಎದುರು ಬಂದು ನಿಲ್ತದೆ. ಆ ಸಮಸ್ಯೆಗಳನ್ನ ಎದುರಿಸ್ಬೇಕಾದ್ರೆ ಒಂದು ಮುಗಿದ್ರೆ ಇನ್ನೊಂದು ಸಮಸ್ಯೆ ಬರ್ತಕ್ಕಂಥದ್ದು. ಇದಕ್ಕೂ ಕೂಡ ವಿಶೇಷವಾಗಿರ್ತಕ್ಕಂತಹ ಪರಿಹಾರ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಿಮ್ಮೆಲ್ರಿಗೂ ಕೂಡ ಕ್ರಿಸ್ಟಲ್ಗಳ ಬಗ್ಗೆ ನಾನು ಹಿಂದೆ ಬಹಳಷ್ಟು ಸಾರಿ ಹೇಳಿದ್ದೇನೆ. ಎಡಗೈಗೆ ವಿಶೇಷವಾಗಿ ಈ 4 ಮಣಿಗಳು, ಅದು ಬಂದು ಧನ ಆಕರ್ಷಣೆ ಆಗ್ಲಿಕ್ಕೆ, ನಮಗೆ ಅದೃಷ್ಟ ಇರಲಿಕ್ಕೆ, ಗುರುಬಲ ಪ್ರಾಪ್ತಿ ಆಗ್ಲಿಕ್ಕೆ ಎಲ್ಲವೂ ಕೂಡ ಎಡಗೈಯಲ್ಲಿ ಈ 4 ಮಣಿಗಳ ಬ್ರೇಸ್ಲೆಟ್ ಅನ್ನ ನೀವೆಲ್ಲರೂ ಕೂಡ ಧರಿಸ್ಕೊಳ್ಳಿ. ಜೊತೆಯಲ್ಲಿ ಈ 3 ಮಣಿಗಳ ಬ್ರೇಸ್ಲೆಟ್ಗಳು ದುಷ್ಟಶಕ್ತಿ ಆಗಿರ್ಬೋದು, ಮಾಟ ಮಂತ್ರ ಸಮಸ್ಯೆಗಳಾಗಿರ್ಬೋದು, ಎಲ್ಲದರಿಂದ ರಕ್ಷಣೆ ನಿಮಗೆ 100% ಸಿಗುತ್ತೆ. ಹಾಗೂ ನೀವು ಮಾಡುವಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಅಭಿವೃದ್ಧಿ ಆಗುತ್ತೆ. ಯಾವುದೇ ಕೆಲಸ ಆದ್ರೂ ಕೂಡ ಕೊನೆ ಹಂತದವರೆಗೂ ಬಂದು ಹಾಳಾಗ್ತಾ ಇದ್ರೆ ಖಂಡಿತವಾಗ್ಲೂ ಗ್ಯಾರಂಟಿಯಿಂದ ಹೇಳ್ತೇನೆ, ನಿಮ್ಮ ಕೆಲಸ ಕೂಡ ಅಭಿವೃದ್ಧಿ ಆಗುತ್ತೆ. ಅದನ್ನ ತಾವೆಲ್ಲರೂ ಕೂಡ ಧರಿಸ್ಕೊಳ್ಳಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೆಳಕಂಡ ನಂಬರ್ಗೆ ಕರೆ ಮಾಡೋ ಮುಖಾಂತರದಲ್ಲಿ ಮಾಹಿತಿಗಳನ್ನು ಕೂಡ ನೀವು ಪಡ್ಕೊಳ್ಬಹುದು. ಮೇಷರಾಶಿಯವರು ಮಾಡಬೇಕಾಗಿರುವ ಪರಿಹಾರಗಳೇನು ಅಂತ ನೋಡೋಣ. ಈ ವರ್ಷ ನಿಮ್ಮ ಸಕ್ಸಸ್ಗೆ, ನಿಮ್ಮ ಜೀವನ ಅಭಿವೃದ್ಧಿ ಆಗ್ಲಿಕ್ಕೆ ನೀವು ರಾಮಕೋಟಿ ಅಂತಕ್ಕಂತಹ ಜಪ, ಅಂದ್ರೆ ರಾಮಕೋಟಿ ಅಂತ ಬರೀತಾರಲ್ಲ, ಅದನ್ನ ಪ್ರಾರಂಭ ಮಾಡೋದು ಕೂಡ ಲಾಭದಾಯಕವಾಗಿರುತ್ತೆ. ಜೊತೆಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ನೀವು ವಿಸಿಟ್ ಮಾಡಬೇಕು. ಯಾಕಂದ್ರೆ ನಿಮಗೆ 7:30 ನಡೀತಾ ಇರೋವಂಥದ್ದಿದೆ. ಹಾಗಾಗಿ ಆಂಜನೇಯ ಸ್ವಾಮಿ ಆರಾಧನೆಗಳನ್ನ ಮಾಡ್ಕೊಳ್ಳಿ, ಲಾಭದಾಯಕವಾಗಿರುತ್ತೆ. ಓಂ ಹಂ ಹನುಮತೆ ನಮಃ ಈ ಮಂತ್ರವನ್ನ ದಿನನಿತ್ಯ ಜಪ ಮಾಡ್ಕೊಳ್ಳಿ. ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಅಥವಾ ಒಂದು ಕುಕ್ಕೆಗೆ ಭೇಟಿಯನ್ನ ಕೊಟ್ಟು ಅಲ್ಲಿ ಒಂದು ಪೂಜೆಯನ್ನ ಮಾಡುವಂಥದ್ದು, ಅರ್ಚನೆಯನ್ನ ಮಾಡುವಂಥದ್ದು ಕೂಡ ನಿಮಗೆ ಈ ವರ್ಷ 2026 ಲಾಭವನ್ನ ತಂದುಕೊಡುತ್ತೆ. ಇನ್ನು ಬಿಸ್ನೆಸ್ ಮಾಡ್ತಾ ಇರುವಂಥವ್ರು, ವೈಯಕ್ತಿಕವಾಗಿ ಒಂದಷ್ಟು ವ್ಯಾಪಾರಗಳನ್ನ ಮಾಡ್ತಾ ಇರುವಂಥವ್ರು, ನಿಮ್ಮ ಆಲ್ರೌಂಡ್ ಸಕ್ಸಸ್ಗೋಸ್ಕರ
ವಿಶೇಷವಾಗಿ ಸುದರ್ಶನ ಹೋಮವನ್ನು ಕೂಡ ಮಾಡಿಸ್ಕೊಡೋದು ಉತ್ತಮ ಫಲವನ್ನು ನಿಮಗೆ ಕೊಡುತ್ತೆ. ಇನ್ನು ಸುದರ್ಶನ ಹೋಮ ನಮ್ಮ ಯಾಗಶಾಲೆಯಲ್ಲಿ ಸಾಮೂಹಿಕವಾಗೂ ಕೂಡ ನಡೆಸ್ತಾ ಇರ್ತವೆ. ಇದರ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ಕೆಳಕಂಡ ನಂಬರ್ಗೆ ಕರೆ ಮಾಡಿ. ನಿಮ್ಮ ಜೀವನ 2026ರಲ್ಲಿ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ನಿಮಗೆ ಪ್ರಾಪ್ತಿಯಾಗಲಿ. ಮನೆ ಕಟ್ಟಬೇಕು ಅಂತ ಹೇಳಿ ಬಹಳಷ್ಟು ಜನ ಯೋಚನೆಯಲ್ಲಿದ್ದೀರಿ. ಎಲ್ರಿಗೂ ಕೂಡ ನಿಮ್ಮ ಆಸೆ ಆಕಾಂಕ್ಷೆಗಳು ಸಿದ್ಧಿಯಾಗಲಿ. ಸರ್ವೇ ಜನಃ ಸುಖಿನೋ ಭವಂತು.